ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಚಿಮ್ನಿ ತಗೊಳಕಿನ ಮುಂಚೆ ನಾವು ತಿಳ್ಕೊಂಡಿರೋ ಬೇಕಾಗಿರುವಂತ ಸಣ್ಣ ಸಣ್ಣ ವಿಷಯಗಳನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಚಿಮ್ನಿ ಹಾಕ್ಸಿ ಸುಮಾರು 8 ತಿಂಗಳಾಯ್ತು. ಸೊ ಹಾಗಾಗಿ ನಮ್ಮನೇಲಿ ಹೆವಿ ಡ್ಯೂಟಿನೇ ಯೂಸ್ ಆಗುತ್ತೆ. ಸೊ ಇದನ್ನ ತಗೊಳಕಿನ ಮುಂಚೆ ನಮಗೆ ಗೊತ್ತಿರಬೇಕಾಗಿರುವಂತ ಸಣ್ಣ ಸಣ್ಣ ವಿಷಯಗಳು, ಸೊ ದಟ್ ನಮಗೆ ತಗೊಂಡಾದ್ಮೇಲೆ ಒಳ್ಳೆ ಯೂಸ್ ಆಗುತ್ತೆ. ಈ ವಿಚಾರಗಳನ್ನ ಇವತ್ತು ಡಿಸ್ಕಸ್ ಮಾಡ್ತೀನಿ, ಬನ್ನಿ ನೋಡೋಣ. ಓಕೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಚಿಮ್ನಿಯ ಪ್ರೈಮರಿ ಕೆಲಸ ಏನು ಅಂದ್ರೆ, ನಮ್ಮ ಸ್ಟವ್ ಇಂದ ಬರುವಂತ ಹೊಗೆ ಇರುತ್ತಲ್ಲ, ನಾವು ಅಡುಗೆ ಮಾಡುವಾಗ ಬರುವಂತ ಹೊಗೆ ಇರುತ್ತಲ್ಲ, ಅದನ್ನ ತಗೊಂಡು ಹೊರಗಡೆ ಕಳಿಸೋದೇ ಇದರ ಪ್ರೈಮರಿ ಕೆಲಸ. ಹಾಗಾಗಿ ನಮಗೆ ಫಸ್ಟ್ ಪಾಯಿಂಟ್, ನಾವು ಚಿಮ್ನಿ ತಗೊಳ್ಳುವಾಗ ನೋಡ್ಬೇಕಾಗಿರುವಂತ ಫಸ್ಟ್ ಪಾಯಿಂಟ್ ಏನಂದ್ರೆ ಸಕ್ಷನ್ ಪವರ್ ಎಷ್ಟು ಅಂತ. ಸಕ್ಷನ್ ಪವರ್ ಅಂದ್ರೆ ಇಲ್ಲಿರೋ ಹೊಗೆನ ಎಷ್ಟು ಎಳ್ಕೊಳ್ಳುತ್ತೆ ಅನ್ನ, ಆ ಸಕ್ಷನ್ ಪವರ್ ಎಷ್ಟಿದೆ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ಒಳಗಡೆ ಒಂದು ಮೋಟರ್ ಇದೆ, ಆ ಮೋಟ್ರಿಗೆ ಒಂದು ಕೆಪಾಸಿಟಿ ಇರುತ್ತೆ, ಎಷ್ಟು ಸಕ್ ಮಾಡುತ್ತೆ ಅಂದ್ರೆ. ಫಾರ್ ಎಕ್ಸಾಂಪಲ್, ನಮಗೆ ಈಗ ಇರುವಂತ ಚಿಮಣಿಗಳು ನೀವು ನೋಡೋದಾದ್ರೆ 1200 ಮೀಟರ್ ಕ್ಯೂಬ್ ಪರ್ ಅವರ್, ಸೊ ಈ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾಕ್ಸಿಮಮ್ ಅಂತ ನೋಡೋದಾದ್ರೆ 1500 ಅಂದ್ರೆ 1500 ಮೀಟರ್ ಕ್ಯೂಬ್ ಪರ್ ಅವರ್. ಈ ನಂಬರ್ಸ್ ಗಳು ಎಷ್ಟು ಜಾಸ್ತಿ ಆಗುತ್ತಲ್ಲ, 1500 ವರೆಗೂ ಮೀಟರ್ ಕ್ಯೂಬ್ ಪರ್ ಅವರ್ ಅಂತ ಇರುತ್ತಲ್ಲ, ಅಷ್ಟು ಜಾಸ್ತಿ ಇದ್ರೆ ಅಷ್ಟು ಒಳ್ಳೇದು. ಅಂದ್ರೆ ನಮ್ಮ ಮನೆಗಳಲ್ಲಿ ಹೆವಿ ಡ್ಯೂಟಿ ಯೂಸ್ ಮಾಡ್ತೀವಿ, ತುಂಬಾ ಯೂಸ್ ಮಾಡ್ತೀವಿ, ನಾನ್ ವೆಜ್ ಕುಕ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ನಮಗೆ ಜಾಸ್ತಿ ಸಕ್ಷನ್ ಪವರ್ ಇರುವಂತ ಮಷಿನ್ ಬೇಕು. ಸೊ ದಟ್ ಯಾವಾಗಲೇ ತಗೊಳ್ಳುವಾಗ ಮೋರ್ ದೆನ್ 1200 ಮೀಟರ್ ಕ್ಯೂಬ್ ಪರ್ ಅವರ್ ಮೇಲಿರೋ ಚಿಮಣಿಗಳು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದು ಫಸ್ಟ್ ಪಾಯಿಂಟ್. ಇದಕ್ಕೆ ಗೊತ್ತಿಲ್ಲದೆ ನಾವು ಅಂದ್ರೆ ರ್ಯಾಂಡಮ್ ಆಗಿ ಹೋಗಿ ಚಿಮಣಿನ ತಗೊಳ್ಳೋದು ಬೇಡ. ಫಸ್ಟ್ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಓಕೆ, ಮೊದಲನೇ ವಿಚಾರ ಗೊತ್ತಾಯ್ತು, ಸಕ್ಷನ್ ಜಾಸ್ತಿ ಮಾಡಬೇಕು, ಇವೆಲ್ಲ ಓಕೆ. ಎರಡನೇ ಫಂಕ್ಷನ್, ಅದಕ್ಕಂತ ಹೇಳ್ಬಿಟ್ಟು ಇದು ತುಂಬಾ ಸೌಂಡ್ ಮಾಡಿದ್ರೆ ಹೆಂಗಿರುತ್ತೆ, ಕಿಚನ್ ಅಲ್ಲಿ ಕರ್ರ ಅಂತ ಸೌಂಡ್ ಬರ್ತಾ ಇದ್ರೆ ಪಿರಿ ಪಿರಿ ಅನ್ಸುತ್ತೆ. ಹಾಗಾಗಿ ಎರಡನೇದು ನಾಯ್ಸ್ ಲೆವೆಲ್ನ ನಾವು ನೋಡ್ಬೇಕು. ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ನಾಯ್ಸ್ ಈ ಮಿಷಿನ್ ಇಂದ ಬರುತ್ತೆ ಅಂತ. ಯಾಕಂದ್ರೆ ಮೋಟರ್ ಓಡ್ತಾ ಇರುತ್ತೆ, ಸಕ್ ಮಾಡ್ತಾ ಇರುತ್ತೆ, ಆಬ್ವಿಯಸ್ಲಿ ನಾಯ್ಸ್ ಬರುತ್ತೆ. ನಾಯ್ಸ್ಲೆಸ್ ಚಿಮಣಿ ಅಂತ ಇಲ್ಲಿ ಯಾವುದು ಇಲ್ಲ. ಓಕೆ, ಏನೇ ಅವ್ರ ಆಡ್ ಅಲ್ಲಿ ನಾಯ್ಸ್ಲೆಸ್ ಆತಂತ ಕೊಟ್ರೆ ಆ ತರ ಏನಿರಲ್ಲ, ನಾಯ್ಸ್ ಇರುತ್ತೆ. ಬಟ್ ಎಷ್ಟಿರ್ಬೇಕು, ಮಿನಿಮಮ್ ಎಷ್ಟಿರ್ಬೇಕು ಅನ್ನೋದನ್ನ ನೀವು ನೋಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡೋದಾದ್ರೆ ನಿಮಗೆ ಕೆಲವೊಂದು ಚಿಮಣಿ 40 dB, ಲೆಸ್ ದನ್ 40 dB ಕೊಟ್ಟಿರ್ತಾನೆ. ಇನ್ನೊಂದು ಕೆಲವೊಂದು ಚಿಬಿಗಳು 45-50 dB ವರೆಗೆಲ್ಲ ಕೊಟ್ಟಿರ್ತಾನೆ. ಸೊ ಸೌಂಡ್ ನಾಯ್ಸ್ ಅಂತ ಬಂದಾಗ ನಾವು ಆ DB ಲೆವೆಲ್ ಎಷ್ಟು ಕಮ್ಮಿ ಇರುತ್ತೆ, ಫಾರ್ ಎಕ್ಸಾಂಪಲ್ 30-35. ಸೊ ಈ ತರ ಎಷ್ಟು ಕಮ್ಮಿ DB ಡೆಸಿಬಲ್ ನಾಯ್ಸ್ ಇರುತ್ತಲ್ಲ, ಅಂತ ಚಿಮಣಿನ ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಆ ಸಕ್ಷನ್ ಪವರ್ ಅಲ್ಲಿ ನಂಬರ್ ಜಾಸ್ತಿ ಆಗಬೇಕು. ಅಂದ್ರೆ ಮೀಟರ್ ಕ್ಯೂಬ್ ಪರ್ ಅವರ್ ಎಷ್ಟಿರುತ್ತೆ, 1500 ಮೀಟರ್ ಕ್ಯೂಬ್ ಪರ್ ಅವರ್, ಅದು ನಂಬರ್ ಜಾಸ್ತಿ ಇದ್ರೆ ಒಳ್ಳೇದು. DB ಅಲ್ಲಿ ನಾಯ್ಸ್ ಅಲ್ಲಿ ಎಷ್ಟು ಕಮ್ಮಿ ಆಗುತ್ತೋ 30-35 ಅಂದ್ರೆ 25, ಎಷ್ಟು ಮಿನಿಮಮ್ ಆಗಿ ನಾಯ್ಸ್ ಡೆಸಿಬಲ್ ಜನರೇಟ್ ಮಾಡುತ್ತಲ್ಲ ಅಷ್ಟು ಒಳ್ಳೇದು. ಸೊ ಎರಡನೇ ವಿಚಾರ, ಎಷ್ಟು ನಾಯ್ಸ್ ಕಮ್ಮಿ ಇರುತ್ತೋ ಅಷ್ಟು ಇರಿಟೇಷನ್ ಕಮ್ಮಿ ಇರುತ್ತೆ ಕಿಚನ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಾಗ. ಯಾಕಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಟಿವಿ ಓಡ್ತಾ ಇದೆ ಹಾಲಲ್ಲಿ ಅಂದ್ರೆ ಕಿಚನ್ ಅಲ್ಲಿ ಒಂದು 50-60 dB ಎಲ್ಲ ಹೋಗ್ತಾ ಇತ್ತು ಅಂದ್ರೆ ನಮಗೆ ಟಿವಿ ಕೇಳಿಸಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ನಾಯ್ಸ್ ಕಮ್ಮಿ ಇರುತ್ತೋ ಅಷ್ಟು ಒಳ್ಳೇದು. ಇದು ಎರಡನೇ ಮುಖ್ಯವಾದ ಪಾಯಿಂಟ್. ಸೊ ನೆನ್ಪಿಟ್ಕೋಬೇಕಾಗಿರೋಂಥದ್ದು. ಇನ್ನೊಂದು ವಿಚಾರ ಏನಂದರೆ ಗೆಸ್ಚರ್ ಕಂಟ್ರೋಲ್ ಅಂದರೆ ಈಗ ನಾವು ಕೈನ ಶೇಕ್ ಮಾಡಿದ್ರೆ ಆನ್ ಆಗುತ್ತೆ, ಹಾಗೆ ಆ ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು. ಇದು ಯಾಕೆ ತುಂಬ ಇಂಪಾರ್ಟೆಂಟು ಅಂದರೆ, ನಾವು ಆಲ್ರೆಡಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರ್ತೀವಿ. ಸೊ ಹಾಗಾಗಿ ಟಚ್ ಮಾಡೋಕ್ಕಿಂತ ಈ ಥರ ಗೆಸ್ಚರ್ ಕಂಟ್ರೋಲ್ ಇದ್ದರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೇ ನಮಗೆ ರಿಮೋಟು ಇರುತ್ತೆ. ಅಂದರೆ ಮೋಸ್ಟ್ ನಾವು ರಿಮೋಟ್ ಯೂಸ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ಕೈ ಗಲೀಜಾಗಿದ್ರೆ ರಿಮೋಟ್ ತೊಗೊಂಡು ಯೂಸ್ ಮಾಡಲ್ಲ. ಬಟ್ ರಿಮೋಟ್ ಕಂಟ್ರೋಲ್ ಆಪ್ಷನಲ್ ಆಗಿ ಬರುತ್ತೆ, ಸೊ ಅದೇನು ಮಾಡೋಕ್ಕಾಗಲ್ಲ. ಓಕೆ, ಈಗ ನಾಲ್ಕನೇ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಚಿಮ್ನಿ ಇನ್ಸ್ಟಾಲ್ ಮಾಡ್ಬಿಡ್ತೀವಿ, ವರ್ಷಕ್ಕೊಂದ್ಸಲಿ ಬಂದು ಅವರು ಕ್ಲೀನ್ ಮಾಡಿ ಕೊಡ್ತಾರೆ ಆಕ್ಚುಲಿ. ಸೊ ಅದಕ್ಕಿಂತ ಮುಂಚೆ ನಾವು ನಾನ್ ವೆಜ್ ಎಲ್ಲ ಕುಕ್ ಮಾಡಿದಾಗ ಎಣ್ಣೆ ಎಲ್ಲ ಜಾಸ್ತಿ ಆದಾಗ ಇಲ್ಲಿ ಎಣ್ಣೆ ಎಲ್ಲ ನಮಗೆ ಜಾಸ್ತಿ ಕಾಣಿಸುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಮೇಜರ್ ಆಗಿ ಏನ್ ನೋಡ್ಬೇಕು ತಗೊಳ್ಳುವಾಗ ಅಂದ್ರೆ, ಆಟೋ ಕ್ಲೀನ್ ಅಂತೇಳಿ ಹಾಕಿರ್ತಾರೆ ಚಿಮ್ನಿಯಲ್ಲಿ. ಆಟೋ ಕ್ಲೀನ್ ಅಂತ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಟನ್ ಕೊಟ್ಟಿರ್ತಾನೆ. ಈ ಬಟನ್ ಏನಿರುತ್ತಲ್ಲ, ಈ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ 9 ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ 9 ಮಿನಿಟ್, ಆಕ್ಚುಲಿ 9 ಮಿನಿಟ್ ಸ್ವಿಚ್ ಆನ್ ಆಗುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ, ಒಳಗಡೆ ಮೋಟರ್ ಇದೆಯಲ್ಲ ಅದು ಹೀಟ್ ಜನರೇಟ್ ಮಾಡುತ್ತೆ. ಅಂದ್ರೆ ಆ ಮೋಟರ್ ಸುತ್ತಲೂ ಒಂದು ರ್ಯಾಪರ್ ತರ ಇದೆ, ಅದೇನಾಗುತ್ತೆ ಅಂದ್ರೆ ಹೀಟ್ ಆಗಿ ಬಿಸಿ ಆಗುತ್ತೆ. ಆ ಬಿಸಿ ಆದಾಗ ಏನಾಗುತ್ತೆ ಅಂದ್ರೆ 9 ನಿಮಿಷ, ಸೊ ಅಲ್ಲಿರೋ ಆಯಿಲ್ ಎಲ್ಲ ಮೆಲ್ಟ್ ಆಗಿ ಇದರಲ್ಲಿ ಬಂದು ಕೂರುತ್ತೆ. ಓಕೆ, ಇದು 100% ಆಗುತ್ತಾ ಅಂದ್ರೆ ಇಲ್ಲ. 100% ಎಲ್ಲ ಆಯಿಲ್ ಎಲ್ಲ ಮೆಲ್ಟ್ ಆಗಿ ಇದ್ರಲ್ಲಿ ಬಂದು ಕುತ್ಕೊಂಡು ಇದನ್ನ ರಿಮೂವ್ ಮಾಡಿ ನಾವು ಚೆಲ್ಬಿಟ್ರೆ ಕೆಲಸ ಆಯ್ತು ಅಂತ ಅಲ್ಲ. ಆಟೋ ಕ್ಲೀನಿಂಗ್ ಅಲ್ಲೂ ನಾವು 9 ಮಿನಿಟ್ಸ್ ಬಿಟ್ಟು ಆಟೋ ಪ್ರೆಸ್ ಮಾಡಾದ್ಮೇಲೆ ಎಲ್ಲ ಅದು ಎಷ್ಟು ಆಗುತ್ತೋ ಅಷ್ಟು ಆಯಿಲ್ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಅದನ್ನ ಬಿಚ್ಬಿಟ್ಟು ಚೆಲ್ಬಿಟ್ಟು ಈ ಅಟ್ಲೀಸ್ಟ್ ಇದನ್ನೆಲ್ಲ ನಾವು ಕೆಳಗಡೆ ಏನಿದೆಯಲ್ಲ, ಈ ಮೆಟಲ್ ಪಾರ್ಟ್ ಇದೆಲ್ಲ ಇದನ್ನ ಬೇಕಾದ್ರೆ ಬಿಚ್ಬಿಟ್ಟು ಇದನ್ನ ಕ್ಲೀನ್ ಮಾಡಬೇಕು. ಓಕೆ,
ಬಟ್ ಮ್ಯಾನುವಲ್ ಕ್ಲೀನಿಂಗ್ ಅಲ್ಲಿ ಈ ಆಪ್ಷನ್ ಇರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನೀವು ಕಂಪ್ಲೀಟ್ ಈ ಫಿಲ್ಟರ್ ಬಿಚ್ಚಬೇಕು, ಒಳಗಡೆ ಇರೋ ಫಿಲ್ಟರ್ನು ಬಿಚ್ಚಿ ನೀವೇ ಕ್ಲೀನ್ ಮಾಡಬೇಕಾಗಿರೋ ಬರುತ್ತೆ. ಹಾಗಾಗಿ ಆಟೋ ಕ್ಲೀನಿಂಗ್ ಇರೋದು ಚೂಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಚಿಮಣಿ ವಿತ್ ರೆಸ್ಪೆಕ್ಟ್ ಅಲ್ಲಿ. ಓಕೆ, ಇನ್ನೊಂದು ವಿಚಾರಗಳು ತಿಳ್ಕೊಂಡಿರ್ಬೇಕು. ಇಲ್ಲಿ ನೋಡಿ, ಈ ವುಡ್ ಇದೆಯಲ್ಲ, ಇದರಲ್ಲಿ ನಮಗೆ ಒಂದು ಅಲ್ಯೂಮಿನಿಯಂ ಪೈಪ್ ಹೋಗುತ್ತೆ, ಇಲ್ಲಿಂದ ಸೆಕ್ಷನ್ ತಗೊಂಡು ಹೋಗುತ್ತಲ್ಲ, ಅಲ್ಲಿ ಅಷ್ಟು ದೊಡ್ಡದಾಗಿ ನಾವು ಇಂಟೀರಿಯರ್ ಕಟ್ ಮಾಡಬೇಕು. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ಇಂಟೀರಿಯರ್ ಮಾಡುವಾಗ ಅವ್ರ ಹತ್ರನೇ ನಮಗೆ ಪೊಸಿಷನ್ ಕೊಟ್ಟು ಅಲ್ಲಿ ಕಟ್ ಮಾಡಿಸೋದು ಬೆಟ್ರು. ಇಲ್ಲ ಅಂದ್ರೆ ಚಿಮಣಿ ಹಾಕಕ್ ಬರುವಾಗ ಅವರು ಅಡಿಷನಲ್ ಆಗಿ ಕಾಸ್ಟ್ ತಗೊಳ್ತಾರೆ ಒಂದಿಲ್ಲಿ. ಇನ್ನೊಂದು ಎನಿವೆ ಗೋಡೆಯಲ್ಲಿ ತೂತ ಹಾಕ್ಬೇಕು, ಯಾಕಂದ್ರೆ ನಮ್ಮ ಪೈಪ್ ಹೋಗಿ ಹೊರಗಡೆ ಎಕ್ಸಾಸ್ಟ್ ಕೊಡ್ಬೇಕಲ್ವಾ, ಅಲ್ಲಿ ತೂತ ಹಾಕ್ಲೇಬೇಕು. ವಾಲ್ ಕೋರ್ ಮಾಡೋದಕ್ಕೆ 1500 ಏನೋ ತಗೊಳ್ತಾರೆ, ಅದು ಚಿಮಣಿಯವರೇ ಬಂದು ತೂತ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ನಾವು ಮೊದಲೇ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಒಂದು ಮಿಷಿನ್ ತರ್ತಾರೆ, ಡ್ರಿಲ್ಲಿಂಗ್ ಮಿಷಿನ್, ವಾಲಲ್ಲಿ ಹಾಕ್ಬಿಟ್ಟು ಕರೆಕ್ಟಾಗಿ ಕೋರ್ ಕಟ್ ಮಾಡಿ ತೆಗಿತಾರೆ. ಬಟ್ ನಾವ್ ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನಾವು ವುಡ್ ಅಲ್ಲಾದ್ರೂ ಹೋಲ್ ಹಾಕಿ ಇಡಬೇಕು, ಅದು ಬೆಟ್ರ್. ಸೊ ಇದು ಒಂದು ನೆನ್ಪಿಟ್ಕೋಬೇಕು ಚಿಮಣಿ ತಗೊಳಕ್ಕಿಂತ ಮುಂಚೆ. ಇನ್ನು ಕೊನೆಯದಾಗಿ ಪ್ರೈಸ್ ಆ್ಯಕ್ಚುಲಿ ನಮಗೆ ನಂದು ಫೇವರ್ ಆ್ಯಕ್ಚುಲಿ ನಮ್ಮ ಯಾವುದಾದ್ರೂ ಬ್ರ್ಯಾಂಡ್ ಆಗಿರಲಿ ಅದು ಟೋಟಲ್ ಪ್ರೈಸ್ ಏನಿರ್ತಲ್ಲ ಅದ್ರ ಜೊತೆಗೆ ನಮಗೆ ಅಡಿಷ್ನಲ್ ಪ್ರೈಸೇ ಒಂದು 3000ದಿಂದ 4000 ಬರುತ್ತೆ. ಏನಂದರೆ ಇನ್ಸ್ಟಾಲೇಷನು ಪ್ಲಸ್ ಅಲ್ಯೂಮಿನಿಯಂ ಪೈಪ್ ತರ್ತಾರೆ, ಎಕ್ಸಾಸ್ಟ್ ಫ್ಯಾನ್ ಎಲ್ಲಿವರೆಗೂ ಕೊಡಬೇಕು ಅದು, ಆಮೇಲೆ ನಮ್ಮ ಗೋಡಿನ ತೂತ ಮಾಡೋದಕ್ಕೆ, ಪ್ಲಸ್ ನಾನು ಮೈಂಟೆನೆನ್ಸ್ ತೊಗೊಂಡಿದ್ದೆ, ಅದು ವರ್ಷಕ್ಕೆ 2 ಸಲ ಬಂದು ಕ್ಲೀನ್ ಮಾಡಿ ಕೊಟ್ಟು ಹೋಗ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು ಮೈಂಟೆನೆನ್ಸ್ ತೊಗೊಳ್ಳೋದು, ಯಾಕಂದರೆ ಕಂಪ್ಲೀಟ್ ಕ್ಲೀನ್ ಮಾಡಿ ಕೊಡ್ತಾರೆ. ಇದಿಷ್ಟು ಸಣ್ಣ ಸಣ್ಣ ವಿಚಾರಗಳು ಚಿಮಣಿ ತಗೊಳ್ಳೋಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳು. ಸೊ ಹೋಪ್ಫುಲಿ ಈ ಸಣ್ಣ ಟಿಪ್ಸ್ ಯೂಸ್ ಆಯಿತು ಅಂದ್ಕೊಳ್ತೀನಿ. ಸೊ ಸಿಗೋಣ ಮತ್ತೆ, ಬಾಯ್.